ಅಭಿ ಅದು ಅದು ನೆನಪಿದೆ. ಹೇಳಿಮ್ಮ, ಹೆಸರು, ನಕ್ಷತ್ರ, ರಾಶಿ? ಅಯ್ಯೋ ನೆನಪಾಗ್ತಿಲ್ವೇ? ಸ್ಟಾರ್ಟಿಂಗ್ ನೆನಪಾದರೆ ಮುಂದಿಂದೆಲ್ಲ ಹೇಗೂ ನೆನಪಾಗ್ಬಿಡುತ್ತೆ. ಏನಪ್ಪ ಅದು ಹೆಸರು? ಸರೋಜಿನಿ, ಕುಂಭರಾಶಿ, ಶತಭಿಷ ನಕ್ಷತ್ರ. ಸರೋಜಿನಿ, ಕುಂಭರಾಶಿ, ಶತಭಿಷ ನಕ್ಷತ್ರ. ಸರೋಜಿನಿ ನಾಮಸ್ಯ ಕುಂಭರಾಶೌ ಜಾತಸ್ಯ ಶತಭಿಷಾ ನಕ್ಷತ್ರೌ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್. ದೇವ್ರೆ, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ, ಅದು ನಿನಗೂ ಗೊತ್ತು. ಲೀಲಾ ನಮ್ಮ ಮನೆಗೆ ವಾಪಸ್ ಬರಬೇಕು. ನನ್ನ ಮಗ ನೆಮ್ಮದಿಯಾಗಿ ಖುಷಿಯಾಗಿ ದಂಗನಗ್ತಾ ಇರಬೇಕು, ಅಷ್ಟೇ. ಲೀಲಾ ಎಲ್ಲೇ ಇರಲಿ, ಹೇಗೆ ಇರಲಿ, ಅವಳಿಗೆ ಯಾವ ಕಷ್ಟನೂ ಬರದೇ ಇರೋ ಹಾಗೆ ನೋಡ್ಕೊಳಪ್ಪ. ಅವಳು ಯಾವಾಗಲೂ ಖುಷಿಯಾಗಿರಬೇಕು. ವಿಶ್ವರೂಪ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಆದಷ್ಟು ಬೇಗ ನನಗೂ ಅವನಿಗೂ ಮದುವೆ ಮಾಡಿಸು ಪ್ಲೀಸ್. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಇಷ್ಟಕಾಮ್ಯ ಸಿದ್ಧಿರಸ್ತು. ಓಂ ಶ್ರೀರಾಮಚಂದ್ರ ಪ್ರಸಾದ ಸಿದ್ಧಿರಸ್ತು. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಅಮ್ಮ, ಅಭಿ ಒಂದು ನಿಮಿಷ ನಿಂತ್ಕೊಳ್ಳಿ. ಒಂದು ಮುಖ್ಯವಾದ ಕೆಲಸ ಇದೆ. ಮುಖ್ಯವಾದ ಕೆಲಸ ಏನದು ಅಂತ? ಈಗ ನಾನು ಎಸೆಯೋ ಬಾಂಬ್ಗೆ ಅದೆಷ್ಟು ಕಿಲೋಮೀಟ್ರ್ವರೆಗೂ ಸೌಂಡ್ ಕೇಳುತ್ತೋ ಗೊತ್ತಿಲ್ಲ. ಈ ಮುದುಕಿ ಇಲ್ಲೇ ಪ್ರಾಣ ಬಿಟ್ಟರೂ ಬಿಡ್ಬೋದು. ಅಭಿ, ಅದೇನು ಅಂದರೆ, ಚುಕ್ಕಿ, ನಮ್ಮನ್ನ ಹಚ್ಕೊಂಡಿರೋರು ನಮ್ಮನ್ನ ನೆನ್ಸ್ಕೋತಾರಲ್ಲ, ಅವಾಗ ತಾನೇ ಬಿಕ್ಕಳಿಕೆ ಬರ್ಬೋದು. ಅದು ಬಿಟ್ಟು ಬೇರೆ ರೀಸನ್ಗೂ ಬರ್ಬೋದಲ್ವಾ? ಬರ್ಬೋದಮ್ಮ. ಕೆಲವೊಂದ್ಸಲ ನಮಗೆ ತುಂಬ ಇಷ್ಟ ಆದವರು ನಮ್ಮನ್ನು ನೆನಪಿಸ್ಕೊಂಡಾಗ ಬರುತ್ತೆ ಬಿಕ್ಕಳಿಕೆ. ಇನ್ನು ಕೆಲವು ಸಲ ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತೀವೋ ಅಥವಾ ನಮ್ಮನ್ನು ಯಾರು ತುಂಬ ಪ್ರೀತಿ ಮಾಡ್ತಾರೋ ಅವರು ಯಾವುದೋ ಕಷ್ಟದ ಪರಿಸ್ಥಿತಿಲಿ ಸಿಕ್ಕಾಕೊಂಡಾಗ, ಇನ್ನು ಅವ್ರಿಗೆ ಬಿಡುಗಡೆ ಆಗೋದೇ ತುಂಬ ಕಷ್ಟ ಅಂತ ಅನ್ನಿಸ್ದಾಗ ಬಿಕ್ಕಳಿಕೆ ಬರ್ಬೋದು. ಅದು ಹೇಗಪ್ಪ? ನೋಡು, ನೀನೇ ಹೇಳಿದೆಯಲ್ಲ ಅವತ್ತು, ನಾನು ನಿನ್ನನ್ನು ಗಾಡೀಲಿ ಬಿಟ್ಟು ಬಂದ ದಿವಸ ನೀನು ತುಂಬ ಹೊತ್ತು ಬಿಕ್ಕಳಿಕೆ ಬರ್ತಾನೇ ಇತ್ತು ಅಂತ. ನೀನು ನನ್ನನ್ನು ಹಚ್ಕೊಂಡಿದೀಯ, ನನ್ನನ್ನು ತುಂಬ ಪ್ರೀತಿಸ್ತೀಯ. ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತೀವೋ ಅವರಿಗೆ ಸಮಸ್ಯೆ ಆಗುತ್ತೆ ಅಥವಾ ಆಗ್ತಾ ಇದೆ ಅಂತ ಸೂಚನೆ ಕೊಡೋದಕ್ಕೂ ಬಿಕ್ಕಳಿಕೆ ಬರುತ್ತಮ್ಮ. ಅವತ್ತು ಅದೇ ಆಗಿತ್ತು. ಹಾ, ನಂಗೆ ಇವಾಗ ಗೊತ್ತಾಯ್ತು. ನಾವ್ ಇಷ್ಟಪಟ್ಟೋರು ಅಥವಾ ನಮ್ಮನ್ನ ಇಷ್ಟಪಡೋರು ಕಷ್ಟದಲ್ಲಿದ್ರು ಬಿಕ್ಲಿಕ್ಕೆ ಕಂಟಿನ್ಯೂಸ್ ಆಗಿ ಬರುತ್ತೆ ಅಲ್ವಾಪ್ಪ? ಕರೆಕ್ಟ್. ಇದ್ರಲ್ಲಿ ಯಾವ್ದು ಅಂತ ತಿಳ್ಕೊಳ್ಳಿ ನಾನು. ಅಜ್ಜಿ ನನ್ನ ನೆನ್ಸ್ಕೊತಾ ಇದ್ದಾರಾ ಅಥವಾ ನನ್ನ ಗಂಡ ಕಷ್ಟದಲ್ಲಿದ್ದಾರಾ? ಇಲ್ಲ, ಇನ್ನೊಂದು ಸ್ವಲ್ಪ ನೀರು ಕುಡಿ ಮಗಳೇ. ದೇವ್ರೆ, ನನ್ನ ಗಂಡನ್ಗೇನು ಆಗ್ಬಾರ್ದು, ಅಜ್ಜಿಗೂ ಏನು ಆಗ್ಬಾರ್ದು. ನಾನು ಏನ್ ಮಾಡ್ಲಿ ಇವಾಗ?
ಏನಾಯ್ತಕ್ಕ? ಹೇಳಮ್ಮ, ಏನು ವಿಷಯ? ಅಮ್ಮ ಅದೇನಂದರೆ ಒಂಥರ ಏನಿದು? ತಾಳಿ ಅಭಿ, ಮಂಗಳಸೂತ್ರ, ಮಾಂಗಲ್ಯ. ಅದು ಗೊತ್ತಾಯ್ತಮ್ಮ, ಆದ್ರೆ ಈಗ ಇದು ನಿನ್ನ ಕೈಯಲ್ಲಿ ಈ ಜಾಗದಲ್ಲಿ ಯಾಕಮ್ಮ ಇದನ್ನು ತೋರಿಸ್ತಾ ಇದೀಯಾ? ಅಮ್ಮ ಸರು, ನೀವು ಮದುವೆ ಆಗಿ ಜೀವನ ನೋಡಿರೋರು, ನಿಮಗೆ ನನ್ನ ಕತ್ ನೋಡಿ ಏನನ್ಸುತ್ತೆ? ರೂಪಾ, ನೀನು ಹೇಳು, ನೀನು ಒಂದು ಹೆಣ್ಣಲ್ವಾ, ನಿನಗೇನನ್ಸುತ್ತೆ? ಅದು ನಿಮ್ಮ ಕತ್ತು ಖಾಲಿ ಇದೆ ಅನಿಸುತ್ತೆ. ಅಷ್ಟೇನಾ? ಸರು, ನೀನು ಹೇಳು, ನಿನಗೇನನ್ಸುತ್ತೆ? ಮದುವೆ ಆಗಿದ್ರು ನಿಮ್ಮ ಕತ್ತಲ್ಲಿ ತಾಳಿ ಇಲ್ಲ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ ಅಭಿ? ಅಲ್ವಾ ಅಮ್ಮ? ನಾನು ಅಭಿ ಗಂಡ ಹೆಂಡ್ತಿ. ಇಷ್ಟು ದಿನ ನಾನು ಎಲ್ಲೋ ಇದ್ದೆ, ಏನೋ ಆಯಿತು, ನಾನು ಮತ್ತೆ ವಾಪಸ್ ಬಂದೆ, ನನಗೆ ಯಾವುದೂ ನೆನಪಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಆದರೆ ನಾನು ವಾಪಸ್ ಬಂದಮೇಲೂ ಹೀಗೆ ಇರಬೇಕಾ? ಅಭಿ, ನಿನ್ನ ಹೆಂಡತಿ ಅಂತರ ಕತ್ತು ಖಾಲಿಯಾಗಿರ್ಬೇಕಾ? ಅಭಿ, ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೀನು ನನ್ನನ್ನು ಹೊರಗಡೆ ಕರ್ಕೊಂಡು ಹೋದಾಗ ಹೊರಗಡೆ ಜನ ಇವ್ರು ಯಾರು ಅಂತ ಕೇಳಿದಾಗ ನೀನು ಈಸಿಯಾಗಿ ನನ್ನ ಹೆಂಡತಿ ಅಂತ ಹೇಳ್ಬೋದು. ಆದರೆ ಜನ ನನ್ನ ಕುತ್ತಿಗೆ ನೋಡ್ತಾರೆ, ಆಗ ನನಗೆ ಎಷ್ಟು ಕಷ್ಟ ಆಗುತ್ತೆ ಹೇಳು? ಒಂದು ಹೆಣ್ಣಾದೊಳಗೆ ತನ್ನ ಗಂಡನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗೃಹಿಣಿಗೆ ಎಷ್ಟು ನೋವಾಗಲ್ಲ ಹೇಳು? ಆ ನೋವೇನು ಅಂತ ಅಮ್ಮನ ಕೇಳು, ಸರುನ್ ಕೇಳು. ನಂತರ ಇದ್ದಕ್ಕಿದ್ದಾಗ ತಾಳಿ ಕಟ್ಟುದ್ರೆ ಹೇಗಮ್ಮ? ಇಲ್ಲಮ್ಮ, ಇದು ಇಲ್ಲೇ ಮಾತಾಡಿ ಮುಗಿಸೋಂಥ ವಿಷಯ, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ನೆನಪು ಬರೋಕ್ಕೂ ಮುಂಚೆ ನನ್ನ ಕತ್ತಲ್ಲಿ ಏನಿತ್ತು ಏನಿಲ್ಲ ಅದು ನನಗೆ ಬೇಕಾಗಿಲ್ಲ. ಆದರೆ ನನಗೆ ನೆನಪು ವಾಪಸ್ ಬಂದಮೇಲೆ ಕನ್ನಡಿ ಮುಂದೆ ನಿಂತು ನನ್ನ ಕುತ್ತಿಗೆ ನೋಡ್ಕೊಂಡಾಗ ನನ್ನ ಗಂಡ ಇದ್ದು ಯಾಕೆ ನನ್ನ ತಾಳಿ ಇಲ್ಲದೆ ಇರಬೇಕು ಅಂತ ಅನ್ಸುತ್ತೆ. ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಬೇಡ ಅಭಿ, ನಿನ್ನ ಯಾವ ಎಕ್ಸ್ಪ್ಲನೇಷನ್ನು ನನಗೆ ಬೇಡ. ನನಗೆ ಇದೇ ಜಾಗದಲ್ಲಿ ಈಗಲೇ ಎಲ್ಲರ ಎದುರುಗಡೆನೂ ನೀನು ನನಗೆ ತಾಳಿ ಕಟ್ಟಬೇಕು. ಕಟ್ಟು. ಎಂಥ ಒಳ್ಳೆ ಮಾತು ಹೇಳ್ಬಿಟ್ರಿ. ಮೊದಲು ಇದೇ ಆಗಬೇಕಾಗಿತ್ತು. ಪಾಪ ಭಗವಂತ, ಅತ್ತೆಗೆ ಏಜೆ ಅಫಿಷಿಯಲ್ ಆಗಿ ಮತ್ತೆ ನಮ್ಮ ಎದುರುಗಡೆ, ಅದು ನಿನ್ನ ಸನ್ನಿಧಾನದಲ್ಲಿ ತಾಳಿ ಕಟ್ತಿದ್ದಾರೆ. ವಾವ್, ನೋಡೋದಕ್ಕೆ 2 ಕಣ್ಣು ಸಾಲು. ಇಲ್ಲ, ಏನಾದರೂ ಇದನ್ನು ನೋಡಿದಿದ್ರೆ ಹೊಟ್ಟೆ ಉಟ್ಕೊಂಡು ಸಾಯ್ತಿದ್ಲು. ಈಗ ಅದ್ರ ಆಲೋಚನೆ ಬಿಡು, ಮನೆಗೆ ಬಂದು ಅದ್ರ ಬಗ್ಗೆ ಮಾತಾಡೋಣ ಬಾ. ಇಲ್ಲ, ತಾಳಿ ಕಟ್ಟಿದ ಮೇಲೆನೆ ನಾನು ಇಲ್ಲಿಂದ ಬರೋದು. ಬಟ್ ಅಂತರ ಇಂಥ ಕೆಲಸಕ್ಕೆಲ್ಲ ಟೈಮ್ ನೋಡಬೇಕು, ಮುಹೂರ್ತ ನೋಡಬೇಕು, ಅಷ್ಟು ಸುಲಭವಾಗಿ ಆಗಲ್ಲ. ಅರ್ಚಕ್ರೆ, ನಾವಿಬ್ರು ಗಂಡ ಹೆಂಡತಿ, ನೀವೇ ಹೇಳಿ, ಇವ್ರು ತಾಳಿ ಕಟ್ಟೋದಕ್ಕೆ ನಾವು ಮುಹೂರ್ತ ನೋಡ್ಬೇಕಾ? ನೀವು ಮೊದಲೇ ದಂಪತಿಗಳಾಗಿರೋದ್ರಿಂದ ದೇವ್ರ ಸನ್ನಿಧಿನಲ್ಲಿ ಯಾವ ಮುಹೂರ್ತನೂ ನೋಡ್ಬೇಕಾದಿಲ್ಲ. ಕಟ್ಟಪ್ಪ ತಾಳಿ.
ಭಗವಂತ, ಯಾಕಪ್ಪ ಇಂಥ ಪರೀಕ್ಷೆ? ಏನ್ ನಡೆಸ್ತಿದೀಯ ನೀನು? ಏನ್ ಹೇಳಕ್ ಹೊರಟಿದೀಯಪ್ಪ ನೀನು? ಬೇಡಪ್ಪ ಬೇಡ, ಈ ಅನಾಹುತನ ನನ್ನಿಂದ ನೋಡಕ್ ಆಗಲ್ಲ. ಕೇಳಿಸ್ಕೊಂಡೆ ಅಭಿ? ನೋಡು, ಅಮ್ಮನೂ ಇಲ್ಲೇ ಇದ್ದಾರೆ, ಅರ್ಚಕರು ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದೀವಿ. ದೊಡ್ಡವ್ರ ಆಶೀರ್ವಾದನೂ ಸಿಕ್ತಾಗುತ್ತೆ. ತಗೋ, ತಾಳಿ ಕಟ್ಟು. ದೇವ್ರೆ, ಪ್ಲೀಸ್ ಕಾಪಾಡು. ಈ ಮದುವೆ ಆಗ್ಬಾರ್ದು. ಕೆಜೆ ಸರ್ಗೆ ಲೀಲಾ ಮೇಡಮ್ ನಿಜವಾದ ಹೆಂಡತಿ. ಪ್ಲೀಸ್ ದೇವ್ರೆ, ಕಾಪಾಡು. ಅಭಿ, ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ತಗೋ ತಾಳಿ ಕಟ್ಟು. ನೋಡು, ನಾವಿಬ್ರು ಮತ್ತೆ ಶಾಸ್ತ್ರೋಕ್ತವಾಗಿ ಗಂಡ ಹೆಂಡತಿ ಆಗ್ತೀವಿ. ಅಯ್ಯೋ ಭಗವಂತ, ನೀನಮ್ಮನ್ನ ಎಷ್ಟು ಪರೀಕ್ಷೆ ಮಾಡ್ತಿದೀಯಾ? ಇನ್ನು ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಸಮಯದಲ್ಲಿ ನೀನ್ ಬರ್ದೆ ನಾವು ಉಳಿಯಲ್ಲ. ಅದ್ಯಾವ ರೂಪದಲ್ಲಿ ಬರ್ತೀಯೋ ಗೊತ್ತಿಲ್ಲ, ಆದ್ರೆ ಬಂದು ನನ್ನ ಮಗನ ಉಳಿಸು. ನನಗೆ ಅಂತರಾಗೆ ರಾಮ್ ತಾಳಿ ಕಟ್ಟೋದು ಇಷ್ಟ ಇಲ್ಲ. ಅದು ತಪ್ಪು ಅನ್ನಿಸ್ತಿದೆ. ನಾನು ಸಾಯೋವರೆಗೂ ಮಾತ್ರ ಅಲ್ಲ, ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ನನ್ನ ಇಡೀ ಜನ್ಮನ ನಿನ್ನ ಸೇವೆಗೆ ಮುಡುಪಾಗಿಟ್ಟಿರ್ತೀನಿ. ಅಂತರಾಗೆ ನನ್ನ ಮಗ ತಾಳಿ ಕಟ್ಟಬಾರ್ದು. ಈಗಾಗಲೇ ನೀವು ದಂಪತಿಗಳಾಗಿರೋದ್ರಿಂದ 3 ಸತಿ ಬೇಕಾದರೂ ತಾಳಿ ಕಟ್ಬೋದು. ತಾಳಿ ಕಟ್ಟಿ. ಅಭಿ, ಅರ್ಚಕ್ರೆ ಹೇಳ್ತಿದಾರಲ್ಲ, ಕಟ್ಟು ತಾಳಿ. ನೋಡು, ನನ್ನ ಕುತ್ತಿಗೆಗೆ ಎಷ್ಟೇ ಚಿನ್ನ ಬೆಳ್ಳಿ ಹಾಕಿ ಅಲಂಕಾರ ಮಾಡಿದ್ರು ನೀನು ಕಟ್ಟೋ ಈ ತಾಳಿಯಿಂದ ಮಾತ್ರ ನನ್ನ ಕುತ್ತಿಗೆಗೆ ಮುತ್ತೈದೆ ಕಳೆ ಬರೋದು. ದೇವ್ರೆ, ನೀನು ಗಾಳಿ ರೂಪದಲ್ಲಿ ಬರ್ತೀಯೋ, ನೀರಿನ ರೂಪದಲ್ಲಿ ಬರ್ತೀಯೋ, ಅಥವಾ ಯಾವ ರೂಪದಲ್ಲಿ ಬರ್ತೀಯೋ ಬಾ. ಆದರೆ ನೀನು ಬಂದು ಈ ಮದುವೆ ನಿಲ್ಲಿಸ್ಬೇಕು. ನನಗದು ಸರಿ ಅನ್ನಿಸ್ತಿಲ್ಲ. ದೇವ್ರೆ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ಅಪ್ಪ ಮತ್ತೆ ಚುಕ್ಕಿ ಹೇಳ್ದಾಗೆ ಅಜ್ಜಿಗೆ ಅಥವಾ ನನ್ನ ಗಂಡಂಗೆ ಏನೋ ಸಮಸ್ಯೆ ಆಗ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಅಂತಾದರೆ ಅದನ್ನೆಲ್ಲ ನೀನೇ ತಗೋ. ಆದ್ರೆ ಈ ಮದುವೆ ನಿಲ್ಲಿಸು. ತಗೋ ಅಭಿ, ಕಟ್ಟು. ಅದಕ್ಕೆ ಅರ್ಚನೆ ಮಾಡ್ಸಕ್ಕಂತ ಬಂದಿದ್ದೀನಿ. ಅಲ್ಲಿವರೆಗೂ ನೀನು ವೇಟ್ ಮಾಡಿಸ್ಬೇಡ ಪ್ಲೀಸ್. ನನ್ನ ಗಂಡನ ಮತ್ತೆ ಅಜ್ಜಿನ ಜೋಪಾನವಾಗಿ ನೋಡ್ಕೊ. ನಾನು ಅರ್ಚನೆ ಮಾಡಿಸ್ತೀನಿ, ಓಕೆನಾ? ತಗೋ ಅಭಿ.
ಮದ್ವೆನಾ? ನನ್ಗೆ ಯಾರು ಇದನ್ನ ಹೇಳಲೇ ಇಲ್ವಲ್ಲ. ನನ್ಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಎಲ್ಲರೂ ನನ್ನಿಂದ ಮುಚ್ಚಿಟ್ಟಿದಾರಾ? ಹೆಜ್ಜೆ ಅಂತರ ಅಕ್ಕಂಗೆ ತಾಳಿ ಕಟ್ಟೋದೇ ಸರಿ. ನಾನಿಲ್ಲಿರಬಾರ್ದು. ನಾನಿಲ್ಲಿದ್ರೆ ತಪ್ಪಾಗುತ್ತೆ. ಕಟ್ಟು ತಾಳಿ. ಅಜ್ಜಿ, ಅಮ್ಮ 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 ಏನಾಯ್ತಮ್ಮ? ಅಮ್ಮ ಅಮ್ಮ ಅಜ್ಜಿ, ನಾನು ಲೀಲಾ ಬಂದಿದ್ದೀನಿ ನೋಡಿ. ನಾನು ಲೀಲಾ ಬಂದಿದ್ದೀನಿ. ಏನಾಯ್ತು? ಲೀಲಾ ಬನ್ನಿ ಅಮ್ಮ, ನನ್ನ ಬಿಟ್ಬಿಟ್ಟೆ ಅಲ್ಲ, ಹೋಗ್ಬೇಡಮ್ಮ. ಅಜ್ಜಿ, ಇವಾಗ ಇದೆಲ್ಲ ಮಾತಾಡೋ ಟೈಮ್ ಅಲ್ಲ. ನಿಮ್ಮ ಆರೋಗ್ಯ ಸರಿ ಇಲ್ಲ ಸರ್. ನೀವು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗಿನ? ನೀನು ನನ್ನ ಜೊತೆ ಬರಲ್ವಾ? ಹ್ಞೂ ಅಜ್ಜಿ, ನಾನು ಬರ್ತೀನಿ. ಸರ್, ನೀವು ಮೊದಲು ಇವ್ರನ್ನ ಕರ್ಕೊಂಡು ಹೋಗಿ. ಲೀಲಾ, ಏನ್ ಹೇಳ್ತಿದ್ಯಾ? ವಯಸ್ಸಾಗಿದೆ, 2 ದಿವಸದಿಂದ ಊಟ ಮಾಡಿಲ್ಲ, ಅದಕ್ಕೆ ಹೀಗಾಗಿದೆ. ಏನಾಗಿಲ್ಲ ಅಭಿ. ಬಾಮ್ಮ. ಬನ್ನಿ ಮೇಡಮ್. ರೂಪಾ, ನಿಲ್ಸು. ಮೇಡಮ್, ನಿಮ್ಮ ಹತ್ರ ನಾನೇನೋ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಇಲ್ಲೇ ಮಾತಾಡಿ. ಯಾಕೆ ಮೇಡಮ್? ನನ್ನ ಹತ್ರ ಮಾತಾಡೋಕೆ ಟೈಮ್ ಇಲ್ವಾ ನಿಮಗೆ? ನೀವು ಫೋನಲ್ಲಿ ಬ್ಲಾಕ್ ಮಾಡಿರ್ಬೋದು, ಎದುರಿಗೆ ಬಂದಾಗ ಹೇಗೆ ಬ್ಲಾಕ್ ಮಾಡ್ತೀರಾ ಮೇಡಮ್? ಇದೆಲ್ಲ ಮಾತಾಡೋ ಟೈಮ್ ಅಲ್ಲ ರೂಪಾ. ಇದು ಅಜ್ಜಿ ಆರೋಗ್ಯ ಹಾಳಾಗಿದೆ. ಇವಾಗ ಇದೆಲ್ಲ ಬೇಕಾ? ಇದಕ್ಕೆಲ್ಲ ಕಾರಣ ನೀವೇ ಮೇಡಮ್. ರೂಪಾ, ಏನ್ ಮಾತಾಡ್ತಿದ್ಯಾ? ಹೌದು ಮೇಡಮ್, ನಾನು ಕೂಡ ಏಜೆ ಸರ್ ಮನೇಲಿ ಒಬ್ಳು ಫ್ಯಾಮಿಲಿ ಮೆಂಬರ್ ಅನ್ನೋ ಲೀನಿಯನ್ಸ್ ತಗೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಅಜ್ಜಿ ಆರೋಗ್ಯ ಹಾಳಾಗೋದಕ್ಕೆ ನೀವೇ ಕಾರಣ ಮೇಡಮ್. ಇಲ್ಲ, ನಾನು ಇದನ್ನ ಒಪ್ಪಲ್ಲ. ನೀವು ಒಪ್ಪಿದ್ರೆ ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ, ಅಥವಾ ನೀವು ಒಪ್ಪದೇ ಇದ್ರೂ ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ. ಅಜ್ಜಿ ಆರೋಗ್ಯ ತೀರಾ ಹದಗೆಟ್ಟಿದೆ ಮೇಡಮ್. ಪಾಪ ವಯಸ್ಸಾದ ಜೀವ ಮೇಡಮ್. ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಖುಷಿಯಿಂದ ಬದುಕಬೇಕನ್ನೋ ಕನ್ಸಿತ್ತು ಅವ್ರಿಗೆ. ಹೀಗೆ ಆಗೋದ್ರೆ ಅವ್ರ ಜೀವ. ರೂಪಾ, ಏನಾಗಿದೆ ನಿನ್ಗೆ? ನಾನು ಏನ್ ಮಾಡಿದೀನಿ ಅಂತ ಈ ತರ ಮಾತಾಡ್ತಿದ್ಯಾ ನೀನು? ನಾನು ಈ ಮನೆಗೆ ಬಂದಾಗ್ಲಿನ ನೋಡ್ತಾ ಇದ್ದೀನಿ ಮೇಡಮ್. ಅಜ್ಜಿ ಡೈಲಿ ರುಟೀನ್ ನೀವು ಅಬ್ಸರ್ವ್ ಮಾಡಿದ್ದೀರಾ? ದಿನದಲ್ಲಿ 1/4 ಭಾಗ ಭಗವದ್ಗೀತೆ ಓದ್ತಾರೆ, ಇನ್ 1/4 ಭಾಗ ಅದನ್ನ ಇನ್ನೊಬ್ಬರಿಗೆ ತಿಳಿಸಿ ಹೇಳ್ತಾರೆ, ಮಿಕ್ಕಿದ ಅರ್ಧ ಭಾಗ ನಿಮ್ ಜಪ ಮಾಡ್ತಾರೆ. ಅದನ್ನ ಬಿಟ್ಟು ಅವ್ರು ಬೇರೆ ಏನ್ ಮಾಡಿದ್ರು ನಾನು ಇದುವರೆಗೂ ನೋಡೇ ಇಲ್ಲ ಮೇಡಮ್. ಅಷ್ಟೇ ನಿಮ್ಮನ್ನ ಹಚ್ಕೊಂಡಿದ್ರು. ಆದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ರಿ. ಅಜ್ಜಿ ಕಾಲ್ ಮಾಡಿ ಮಾಡಿ ಸಾಕಾಗಿ ನಿಮ್ ತಂಗಿ ಮೊಬೈಲ್ಗೆ ವಿಡಿಯೋ ಕಾಲ್ ಮಾಡಿ ನಾನು ಸಾಯ್ತೀನಿ ಅಂದ್ರೂ ನೀವು ಮನೆಗೆ ಬರ್ಲಿಲ್ಲಲ್ವಾ ಮೇಡಮ್? ಇಷ್ಟೆಲ್ಲ ಆದ್ರೂ ನೀವು ಇದಕ್ಕೆ ಕಾರಣ ಅಲ್ಲ ಅಂತ ಹೇಗೆ ಹೇಳ್ತೀರಾ ಮೇಡಮ್? ನೋಡಿ ಮೇಡಮ್, ನೀವು ಮನೆಗೆ ಬಂದ್ರೆ ಅಜ್ಜಿ ಪ್ರಾಣ ಉಳಿಯುತ್ತೆ. ಇಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ನೀವು ಬರ್ದೇ ಹೋದ್ರೆ ಅಜ್ಜಿ ಪ್ರಾಣ ಬಿಟ್ಬಿಡ್ತಾರೆ. ಆಮೇಲೆ ನೀವು ಎಷ್ಟೇ ಪುಣ್ಯದ ಕೆಲಸ ಮಾಡಿದ್ರು ಆ ಪಾಪ ಮಾತ್ರ ಕರ್ಗಲ್ಲ ಮೇಡಮ್, ಕರ್ಗೋದೇ ಇಲ್ಲ. ನಾನು ಆ ಮನೆಗೆ ಇತ್ತೀಚೆಗೆ ಬಂದಿರ್ಬೋದು ಮೇಡಮ್,
ಆದ್ರೆ ನಂಗೆ ಅಜ್ಜಿ ಮೇಲೆ ಅಷ್ಟು ಅಕ್ಕರೆ ಇದೆ. ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ಅಜ್ಜಿ ಮೇಲಿರೋ ಅಕ್ಕರೆನ ಮುಚ್ಚಿಟ್ಟು ಬದುಕ್ತಿದ್ರೆ ಅಂತ ಈಸಿಯಾಗಿ ಗೊತ್ತಾಗ್ತಿದೆ ಮೇಡಮ್ ನಂಗೆ. ಅವ್ರು ಬದುಕ್ಬೇಕನ್ನೋ ಆಸೆ ನಿಮ್ ಮನ್ಸಲ್ಲಿದ್ರೆ ಬನ್ನಿ ಮೇಡಮ್, ಇಲ್ಲಾಂದ್ರೆ ನಿಮ್ಮಿಷ್ಟ.